ನಿಜಾನ ಇಲ್ಲಿ ಮರೆಮಾಚಿ ಸುಳ್ಳನ್ನ ಜಾಸ್ತಿ ಪ್ರಚೋದನೆ ಕೊಟ್ಟು ಇದೇ ಸತ್ಯನಾಗಿ ಬಿಂಬಿಸ್ತಾ ಇದ್ದಾರೆ. ನಾನು ಇಂಥದ್ದನ್ನ ನೋಡಿದೆ, ಕಲ್ಕಿ ಭಗವಾನ್ ಬಿಟ್ಟು ಮಿಷಿನ್ ಗನ್ ಹಿಡಿದಿದ್ದಾರೆ ಅಂತ ಹೇಳೋರು ಒಬ್ರು ಇರ್ತಾರೆ. ಇನ್ನೊಬ್ರು ಹೇಳ್ತಾರೆ ಕಲ್ಕಿ ಭಗವಾನ್ 8 ಅಡಿ ಉದ್ದ ಇದ್ದಾರೆ, 27 ವರ್ಷ, ಫುಲ್ ಬಿಳಿ ಗಡ್ಡ, ಬಿಳಿ ಕೂದಲು, ಯಾರು ನೋಡಿದ್ದಾರೆ? ನಮಸ್ಕಾರ ವೀಕ್ಷಕರೇ. ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರು, ನಾಸ್ಟ್ರಡಾಮಸ್, ಈ ಕಡೆ ಬಾಬಾ ವಾಂಗ, ಇನ್ನ ಬೇರೆ ಬೇರೆ ಕಾಲಜ್ಞಾನಿಗಳು ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸಿ ನಮ್ಮ ಮುಂದೆ ಹೋಗಿದ್ದಾರೆ ಅನ್ನೋದಕ್ಕಿಂತ ಬರ್ದಿಟ್ಟು ಹೋದ್ರು ಕತೆ ರೂಪದಲ್ಲಿ. ಎಷ್ಟೋ ಜನ ಆ ಕತೆಗಳನ್ನ ಓದಿದ್ರು, ಜನಕ್ಕೆ ತಿಳಿಸೋ ಕೆಲಸ ಮಾಡಿದ್ರು. ಅದರಲ್ಲಿರುವಂತ ಒಳ್ಳೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಬದಲಾವಣೆಗಳು ಜಗತ್ತಲ್ಲಿ ಈ ರೀತಿ ಆಗುತ್ತೆ. ಅದರಲ್ಲಿ ತಪ್ಪುಗಳಾದ್ರೆ ಏನೇನಾಗುತ್ತೆ ಅಂತಾನೆ ತಿಳಿಸಿದ್ರು. ಆದ್ರೆ ಇನ್ನ ಎಷ್ಟೋ ಜನ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ತಾ ಸ್ವಲ್ಪ ಉಪ್ಪು ಖಾರ ಸೇರಿಸ್ತಾ ಹೋದ್ರು. ಅದೇನಾಯ್ತು, ಜನರಿಗೆ ಭಯ, ಭಕ್ತಿ ಇದೆಲ್ಲ ಕೂಡ ಬಂತು. ಓಕೆ, ಅದು ಒಳ್ಳೇದೇ ಅನ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಈಗ ಬಂದಿದ್ ಯಾವುದು? TRP ಯುಗ. ಅಂದ್ರೆ ಒಂದು ಕ್ರೇಜು, ಒಂದು ವಿಷಯನ ಡಿಫ್ರೆಂಟ್ ಆಗಿ ತುಂಬಾ ರೋಚಕವಾಗಿ ಜನಕ್ಕೆ ಪರಿಚಯ ಮಾಡಿಸ್ಬಿಟ್ರೆ ಜನ ಅದನ್ನ ನಂಬಿ ಅದೇ ದಾರಿನಲ್ಲಿ ಹೋಗ್ತಾರೆ ಅನ್ನೋ ಒಂದು ಕ್ರೇಜ್ ಬಂದ್ಬಿಡ್ತು. TRPಗೋಸ್ಕರ ನಾನು ರೀಸೆಂಟ್ ಆಗಿ ಈ ವಿಷಯನೂ ಹೇಳಿದ್ದೆ, ಎಷ್ಟೋ ವಿಡಿಯೋಗಳಲ್ಲಿ ಈ ರೀತಿ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ನಿಮ್ಗೊಂದು ತೋರಿಸ್ತಾ ಇದೀನಿ, ಹಿಂದೆ ಕಾಣಿಸ್ತಾ ಇರ್ಬೋದು. ಇಸ್ಲಾಂ ಧರ್ಮದ ಅಂತ್ಯ, ಇಸ್ಲಾಂ ಧರ್ಮಕ್ಕೆ ಸಂಕಟ, ಶುಕ್ರಾಚಾರ್ಯರ ಭವಿಷ್ಯ, 2025-26 ಕೊನೆಯ ರಂಜಾನ್, ಈ ರೀತಿ ಎಲ್ಲಿ ಬರ್ದಿದ್ದಾರೆ ಅದನ್ನೇ ಹೇಳ್ತಾ ಇರೋದು. ನಿಜವಾಗಲಿದೆಯಾ ಭವಿಷ್ಯ ಮಾಡಿ? ಕೆಲವಷ್ಟು ಜನರನ್ನ ಉಬ್ಬೇರ್ಸೋದಕ್ಕೆ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇದ್ದಾರೆ. ಶುಕ್ರಾಚಾರ್ಯರ ಭವಿಷ್ಯ ಯಾರಿಗೆ ಸಿಕ್ತು? ಶುಕ್ರಾಚಾರ್ಯರ ಭವಿಷ್ಯ ನಾವು ಕೂಡ ಕೆಲವಷ್ಟು ಕಾಲಜ್ಞಾನಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ನಿಮ್ಗೂ ತಿಳಿಸಿದೀವಿ. ಅಂದ್ರೆ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ಇದ್ರೆ ನಾವು ಕುತ್ಕೊಂಡು ಮಾತಾಡ್ಬೋದು. ಎಕ್ಸಾಂಪಲ್, ನಮ್ಗೆ ಗುರುದೇವ್ ಸರ್ ಅವರು ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸಿದ್ರು. ಅದೇನು ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬುಕ್ಕು ಸುಮಾರು ಒಂದು 60-70 ವರ್ಷ ಹಿಂದೆ ಬರ್ದಿರುವಂತದ್ದು ನಿಜವಾಗಿ ಇದ್ದೇ ಇರುತ್ತೆ. ಈಗ ಈ 10 ವರ್ಷ 15 ವರ್ಷದಲ್ಲಿ ಬರಿತಾ ಇರೋದೆಲ್ಲ ಜನರನ್ನ ಉಬ್ಬೇರ್ಸೋದಿಕ್ಕೆ, ಕೆಲವಷ್ಟು ದಾರಿ ತಪ್ಪಿಸೋದಿಕ್ಕೆ ಮಾಡ್ತಾ ಇರೋ ಕೆಲಸಗಳು ಅಂತಾನೆ ಅನ್ಕೋಬೇಕು. ಅದನ್ನ ಬಿಟ್ಟು ಮಾತಾಡೋದಾದ್ರೆ ನಾನು ಅದೇ ಹೇಳಿದೆ, TRPಗೋಸ್ಕರ ಮಾಡ್ತಾ ಇರುವಂತ ಎಷ್ಟೆಷ್ಟೋ ಕೆಲಸಗಳಿದೆ. ಕಾಣಿಸ್ತಾ ಇರ್ಬೋದು, ಜನಕ್ಕೆ ಏನ್ ಅನ್ಸ್ಬಿಡುತ್ತೆ, ಇದು ಸತ್ಯನೇನೋ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಇಲ್ಲಿ ಸತ್ಯಕ್ಕಿಂತ ಎಷ್ಟೆಷ್ಟು ಕತೆಗಳು ಹುಟ್ಕೊಳ್ತಾ ಇದೆ. 108 ಕತೆಗಳನ್ನ ಹುಟ್ಟಾಕ್ತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದು, ನಿಜಾನ ಇಲ್ಲಿ ಮರೆಮಾಚಿ ಸುಳ್ಳನ್ನ ಜಾಸ್ತಿ ಪ್ರಚೋದನೆ ಕೊಟ್ಟು ಇದೇ ಸತ್ಯನಾಗಿ ಬಿಂಬಿಸ್ತಾ ಇದ್ದಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೋ ಜನ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತೀವಿ. ಯಾಕೆ ಅಂದ್ರೆ ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನ. ಈಗ ಅದು ಇತ್ತೀಚಿನ ದಿನಗಳಲ್ಲಂತೂ ಈ ಕಾಂಪಿಟೇಷನ್ ಜಾಸ್ತಿನೇ ಆಗೋಗಿದೆ. ರೀಸೆಂಟ್ ಒಂದು 2-3 ವರ್ಷದ ಮುಂಚೆ ನಾನು ಈ ವಿಷಯಗಳನ್ನ ಸ್ಟಡಿ ಮಾಡಿ, ಕೆಲವಷ್ಟು ಜನ ಅಧ್ಯಯನ ಮಾಡಿರ್ತಾರಲ್ಲ ಸುಮಾರು ವರ್ಷಗಳಿಂದ, ಅಂತ ಅಧ್ಯಯನ ಮಾಡಿರೋರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮಗೆ ತಿಳಿಸೋ ಕೆಲಸ ಮಾಡಿದೆ. ಅದಾದ್ಮೇಲೆ ಉಟ್ಕೊಳ್ತಾ ಹೋದ್ವು. ಈಗ ಹೇಗೆ ಆಗೋಗಿದೆ ಅಂದ್ರೆ ಸುಮಾರು ಕರ್ನಾಟಕ ಒಂದರಲ್ಲೇ ಈ ತರ ಕಾಲಜ್ಞಾನದ ಬಗ್ಗೆ ಇಲ್ಲ, ಬೇಡ, ಅನಾಹುತ ಸಂಭವಿಸ್ಬಿಡುತ್ತೆ, ಎಚ್ಚರವಾಗಿರಿ ಅಂತ ಸುಮ್ನೆ ಹುಚ್ಚೆಬ್ರಿಸೋಂತ ವಿಡಿಯೋಗಳು ತುಂಬಾ ಜನ ಮಾಡ್ತಾ ಇದ್ದಾರೆ. ನನಗೂ ಎಷ್ಟೋ ಜನ ಕಳಿಸ್ತಾ ಇದ್ರು ವಿಡಿಯೋಗಳು. ಯಾರೊಬ್ರು ಹಿಂಗೂ ಪ್ರಶ್ನೆನೂ ಕೇಳ್ತಾ ಇದ್ರು, ಏನ್ ಸರ್ ಇದೆಲ್ಲ ಸತ್ಯ ಆಗುತ್ತಾ ಅಂತ. ಅದಕ್ಕೋಸ್ಕರ ನಾನು ಈ ವಿಷಯನ ನಿಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಕೆಲವಷ್ಟು ಸತ್ಯ ಇದೆ. ಅಂದ್ರೆ 100ರಲ್ಲಿ ಮೊದ್ಲಿತ್ತು ಒಂದು 50% ಸತ್ಯ, ಈಗೇನಾಗಿದೆ ಒಂದು 5% ಸತ್ಯ ಉಳ್ಕೊಂಡಿದೆ. ಇನ್ನು ಉಳಿದಿದ್ದೆಲ್ಲ ಅವರು ಬದುಕಬೇಕು, ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆನಲ್ಲಿ ಹುಟ್ಟಾಗ್ತಾ ಇರುವಂತ ಸುಳ್ಳುಗಳು. ಆ ಸುಳ್ಳುಗಳ ಮಧ್ಯೆ ನಾವು ಬದುಕ್ತಾ ಇದೀವಿ. ಯಾವ ದಾರಿ ಅಂತ ಗೊತ್ತಾಗ್ದೇನೆ ಒದ್ದಾಡಿ ಕೊನೆಗೆ ಯಾರೋ ತೆಳ್ಳೋ ಅಂತ ಹಳ್ಳಕ್ಕೆ ಬೀಳೋ ಪರಿಸ್ಥಿತಿ ಬರುತ್ತೆ. ಎಚ್ಚರವಾಗಿರಿ. ಇದು ಅಂತ ಅಲ್ಲ, ಇನ್ನ ಈ ತರದ್ದು ಎಷ್ಟೆಷ್ಟೋ ವಿಡಿಯೋಗಳು ಹರಿದಾಡ್ತಾ ಇದೆ. ನಾನು ರೀಸೆಂಟ್ ಆಗಿ ನೋಡಿದೆ, ಕೆಲವಷ್ಟು ನಿಮ್ಗೆ ತೋರ್ಸೋದಕ್ಕಾಗೋದಿಲ್ಲ. ಅದರಲ್ಲಿ ಹೇಳ್ತಾರೆ, ಮಂಗಳದಲ್ಲಿ ಹೊಸ ಪ್ರಕೃತಿ ಸೃಷ್ಟಿ ಚಾನ್ಸಸ್ ಇದೆಯಾ? ಮಂಗಳದಲ್ಲಿ ಪ್ರಕೃತಿ ಸೃಷ್ಟಿ ಆಗೋದು ಯಾವ ಕಡೆಯಿಂದ ಆಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಈವನ್ ಸೈಂಟಿಸ್ಟ್ಗಳಿಗೆ ಗೊತ್ತಾಗಿಲ್ಲ. ಯಾರು ಹೋಗಿ ನೋಡ್ಕೊಬಂದ್ರು ಮಂಗಳದಲ್ಲಿ ಪ್ರಕೃತಿ ಸೃಷ್ಟಿಯಾಗಿದೆ. ಓಕೆನಾ? ಇನ್ನ ಮುಂದೆ ಹೋಗೋದಾದ್ರೆ ಇನ್ನ ಒಬ್ರು ಯಾರೋ ಅದ್ರಲ್ಲಿ ಹೇಳ್ತಾರೆ, ಖಡ್ಗ ಬಿಟ್ಟು ಮಿಷಿನ್ ಗನ್ ಹಿಡಿದ ಕಲ್ಕಿ. ಯಾರ್ಯಾರು ಏನೇನ್ ಕತೆ ಹುಟ್ಟಾಕ್ತಾರೆ ಅಂದ್ರೆ, ನಾನು ಇದನ್ನೇ ಹೇಳ್ತಾ ಇರೋದು, ಕತೆಗಳನ್ನ ಹುಟ್ಟಾಕ್ಲಿ, ಬೇಡ ಅನ್ನಲ್ಲ. ಆದ್ರೆ ಇಲ್ಲಿ ನೋಡಿ, ಕೃಷ್ಣ ಗಣೇಶ ದರ್ಶನ ಸಿಕ್ಕಿದೆ, ಕಲ್ಕಿ ಖಡ್ಗ ಬಿಟ್ಟು ಮಿಷಿನ್ ಗನ್ ಹಿಡಿದಿದ್ದಾರೆ. ಯಾವ ಮಟ್ಟಕ್ಕೆ ಸತ್ಯ? ಅದನ್ನೇ ಹೇಳ್ತಾ ಇರೋದು. ಸುಳ್ಳು ಅನ್ನೋದು
ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ. ಅದು ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ಇದೆ. ಕಲಿಯುಗ ಅಂಡ್ ಸತ್ಯಯುಗ ಅಂದ್ರೆ ದಿನನಿತ್ಯ ಒಬ್ರಲ್ಲ ಒಬ್ರು ಉಟ್ಕೊಳ್ತಾ ಇದಾರೆ, ಹೊಸ ಹೊಸ ಕಾಲಜ್ಞಾನಗಳನ್ನ ಹೇಳ್ತಾ ಇದಾರೆ. ಯಾಕೆಂದ್ರೆ ಜನ ಇದನ್ನ ನೋಡೋದಕ್ಕೆ ಶುರು ಮಾಡಿದ್ರಲ್ಲ, ಜನ ನೋಡ್ತಾರೆ ಅಂದ್ರೆ ಒಂದು ಕ್ರೇಜ್ ಉಟ್ಬಿಡುತ್ತೆ. ಹೌದು, ನಾವು ಈ ತರ ಮಾಡಾಕಿದ್ರೆ ನಮಗೂ ಲಕ್ಷಾಂತರ ರೂಪಾಯಿ ಬರುತ್ತೇನೋ ಅನ್ನೋ ಕೆಲವೊಬ್ರು ಆಸೆ ಉಟ್ಕೊಂಡಿರುತ್ತೆ, ಆ ತರ ಮಾಡ್ತಾ ಇರ್ತಾರೆ. ಇನ್ನ ಕೆಲವೊಬ್ರು ಯಾಕೆ ಇನ್ನೊಂಚೂರು ಉಪ್ಪು ಖಾರ ಸೇರಿಸಿ, ಇಲ್ಲ ಸುಳ್ಳಿಗೆ ಇನ್ನೊಂಚೂರು ಉಪ್ಪು ಖಾರ ಸೇರಿಸಿ ನಿಮ್ ಮುಂದೆ ಬಿಡ್ತಾ ಇದ್ದಾರೆ. ನೋಡ್ತಾ ಇದೀವಿ, ನಂಬ್ತಾ ಇದೀವಿ. ಕೊನೆಗೆ ಅವ್ರು ಇದೇ ಸತ್ಯ ಅನ್ಕೊಂಡ್ಬಿಡ್ಬೇಕು ಆ ಲೆವೆಲ್ಗೆ. ಯಾಕೆಂದ್ರೆ ರೀಸೆಂಟ್ ಆಗಿ ಅಂತದೆಲ್ಲ ನಡೆದೋಗಿದೆ. ಧರ್ಮಸ್ಥಳದ ವಿಷಯದಲ್ಲೇ ನೋಡ್ಬಿಟ್ವಿ. ಅಲ್ಲಿ ಯಾವ್ದೋ ಒಂದು ವಿಡಿಯೋ ಹರಿದಾಡ್ತು, ಅದೇ ಸತ್ಯ ಅಂತ ಎಲ್ಲ ಓಡಾಡಿದ್ರು, ಏನೇನೋ ಆಗೋಯ್ತು ನೋಡ್ಬಿಟ್ವಲ್ಲ. ಅದೇ ರೀತಿ ರೋಚಕವಾಗಿ ಅಂದ್ರೆ ಜನಕ್ಕೆ ಇದು ಸತ್ಯ ಅನ್ನಿಸ್ಬಿಡ್ಬೇಕು, ನಾವು ಇದ್ರಲ್ಲಿ ಇನ್ವಾಲ್ವ್ ಆಗಿದೀವಿ ಏನೋ ಅನ್ನಿಸ್ಬಿಡ್ಬೇಕು. ಆ ಮಟ್ಟಕ್ಕೆ ಸುಳ್ಳನ್ನ ತಲೆ ಮೇಲೆ ಹೊಡೆದಾಗೆ ಹೇಳ್ತಾ ಇದ್ದಾರೆ ಇಷ್ಟು ಜನ. ಆ ಸುಳ್ಳುಗಳಿಂದ ಇವತ್ತು ಏನೇನೋ ಆಗೋಗುತ್ತೆ, ಇವತ್ತಾಗುತ್ತೆ ಅನ್ನೋದಕ್ಕಿಂತ ಮುಂದೆನೋ ಆಗುತ್ತೆ. ಅದರಿಂದ ದಾರಿ ತಪ್ಪಿಸೋರು ಎಷ್ಟೆಷ್ಟೋ ಜನ ಇದ್ದಾರೆ. ಹುಷಾರಾಗಿರಿ. ಎಷ್ಟೆಷ್ಟೋ ವಿಡಿಯೋಗಳು ಬರ್ತಾ ಇದೆ, ನಾನು ಅದನ್ನೇ ಹೇಳ್ತಾ ಇರೋದು. ಒಂದೊಂದು ವಿಡಿಯೋನು ನೋಡಿ, ಮೊದಲು ಎಲ್ಲೂ ಇಲ್ಲದೆ ಇದ್ದವರು ಇವತ್ತು ನಾನೇ ಕಾಲಜ್ಞಾನಿ, ನನಗೆ ಜ್ಞಾನ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. 100ರಲ್ಲಿ ಇಬ್ಬರಿಗೆ ಅಂತ ಜ್ಞಾನ ಇರಬಹುದು, ಯಾರೋ ಒಂದಿಬ್ಬರಿಗೆ ಆಸ್ಟ್ರಲ್ ಟ್ರಾವೆಲ್ ಮಾಡೋ ಶಕ್ತಿ ಇರ್ಬೋದು, ಇಲ್ಲ ಮುಂದೆ ಆಗುವಂತ ಅನಾಹುತನ ಮುನ್ಸೂಚನೆ ಮೂಲಕ ಅವರಿಗೆ ಯಾವುದೋ ಒಂದು ಶಕ್ತಿ ತಿಳಿಸಿರ್ಬೋದು. ಇಂಥದ್ದೆಲ್ಲ ನಡೆಯುತ್ತೆ, ಸಂಭವನೆ ಇಲ್ಲ ಅಂತಾನು ಹೇಳುವಾಗಿಲ್ಲ. ಯಾಕೆಂದ್ರೆ ಚಾನ್ಸಸ್ ಇದೆ, ನಡೆದಿದೆ, ನಡೀತಾನೆ ಇರುತ್ತೆ. ಆದ್ರೆ ಈಗೇನಾಗ್ತಾ ಇದೆ, 100 ಜನ ದಿನನಿತ್ಯ ಉಟ್ಕೊಳ್ತಾ ಇರೋದ್ರಿಂದ ಇದೇ ಸತ್ಯ ಅಂತ ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ 100 ಜನ ಈ ರೀತಿ ಮಾಡಿ ಅಂತ ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ದನ್ನ ಮಾಡಬೇಕಾ? ಒಂದು ಸಲ ಯೋಚನೆ ಮಾಡಿ. ನನಗೆ ಕೆಲವಷ್ಟು ದಿನ ವಿಡಿಯೋಗಳನ್ನ ಮಾಡ್ತಿದ್ದೀನಿ, ಕೆಲವಷ್ಟು ದಿನ ವಿಡಿಯೋಗಳನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಸತ್ಯ ಯಾವುದು ಅಂತ ತಿಳ್ಕೊಂಡೇ ಹೇಳ್ಬೇಕಲ್ಲ. ಎಷ್ಟೋ ವಿಡಿಯೋಗಳು ನನಗೂ ಕಳಿಸ್ತಾ ಇದ್ದಾರೆ ಜನ, ಸರ್ ಇದು ಸತ್ಯನಾ, ಇದು ನಿಜಾನಾ, ಇದು ಆಗುತ್ತಾ ಅಂತ. ಕೆಲವಷ್ಟಕ್ಕೆ ಉತ್ತರ ಕೊಡೋದು ತುಂಬಾನೇ ಕಷ್ಟ ಆಗುತ್ತೆ. ಹೌದು, 100ರಲ್ಲಿ ಒಂದು 5% ಸತ್ಯ ಇದೆ, ಆದ್ರೆ ಇನ್ನು ಉಳಿದಿದ್ದೆಲ್ಲ ಬೊಗಳೇನೆ. ಯಾಕೆ ಅಂದ್ರೆ ಜನರಿಗೆ ಒಂದು ಕ್ರೇಜ್ ಹುಟ್ಟಾಕ್ಬೇಕು, ಅವರು ಪಾಪ ಬದುಕಬೇಕು, ದುಡ್ಡು ಮಾಡ್ಕೋಬೇಕು ಅನ್ನೋ ಆಸೆ. ಹಾಗೆ ಯಾವತ್ತೋ ಒಂದಿನ ಅದರಿಂದ ಏನ್ ಅನುಭವ ಆಗುತ್ತೆ ಮುಂದೆ ಗೊತ್ತಾಗುತ್ತೆ. ಬಟ್ ನಾನು ಹೇಳೋದಿಷ್ಟೇ, ನನಗೂ ಕಳ್ಸಿದ್ದೀರಾ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಯಾರದೇ ವಿಡಿಯೋ ಆಗ್ಲಿ, ಯಾರನ್ನೇ ಫಾಲೋ ಮಾಡೋದಾಗ್ಲಿ, ಏನಕ್ಕೆ ಅಂದ್ರೆ ಅಲ್ಲಿ ಕುತ್ಕೊಂಡು ಎಷ್ಟೆಷ್ಟೋ ಜನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರೆ, ನಾನು ಇಂಥದ್ದನ್ನ ನೋಡಿದೆ, ಕಲ್ಕಿ ಭಗವಾನ್ ಗನ್ ಬಿಟ್ಟು ಮಿಷಿನ್ ಗನ್ ಹಿಡಿದಿದ್ದಾರೆ, ಖಡ್ಗ ಬಿಟ್ಟು ಮಿಷಿನ್ ಗನ್ ಹಿಡಿದಿದ್ದಾರೆ ಅಂತ ಹೇಳೋರು ಒಬ್ರು ಇರ್ತಾರೆ. ಇನ್ನೊಬ್ರು ಹೇಳ್ತಾರೆ ಕಲ್ಕಿ ಭಗವಾನ್ 8 ಅಡಿ ಉದ್ದ ಇದ್ದಾರೆ, 27 ವರ್ಷ, ಫುಲ್ ಬಿಳಿ ಗಡ್ಡ, ಬಿಳಿ ಕೂದಲು, ಯಾರು ನೋಡಿದ್ದಾರೆ? ನಾನು ಅದೇ ಹೇಳ್ತಾ ಇರೋದು, ನಾವು ವಿಚಿತ್ರ ರೂಪಗಳನ್ನ ಕಲ್ಕಿಗೆ ಕೊಟ್ಕೊಳ್ತಾ ಇದ್ದೀವಿ. ಮೋಸದ ಕಾಲಜ್ಞಾನ ಅನ್ಬೇಕು ಅನ್ನೋ ಮಟ್ಟಿಗೆ ಇವತ್ತು ಬಂದು ನಿಂತಿದೆ. ಲೆಕ್ಕ ಹಾಕೊಳ್ಳಿ, ಕಾಲಜ್ಞಾನ ಅಂದ್ರೆ ಒಂದು ಜ್ಞಾನ, ಜನರಿಗೆ ದಾರಿ ತೋರಿಸುವಂತ ದೀಪ ಆಗಿತ್ತು. ಇವತ್ತೇನಾಗಿದೆ, ಜನರನ್ನ ದಾರಿ ತಪ್ಪಿಸೋ ಅಂತದ್ದಾಗಿದೆ. ಅದನ್ನೇ ಹೇಳ್ತಾ ಇರೋದು. ಕಾಲಜ್ಞಾನದ ಹೆಸರಲ್ಲಿ ಬೊಗಳೆ ಕಾಲಜ್ಞಾನಗಳು ಜಾಸ್ತಿ ಆಗ್ತಾ ಇದೆ. ಅಂಥದ್ದನ್ನ ನಂಬೋದಕ್ಕೆ ಹೋಗ್ಲೇಬೇಡಿ. ಸತ್ಯ ಯಾವತ್ತೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಯಾವ ಸತ್ಯ ಯಾವ ಸುಳ್ಳು ಅಂತ. ನಾನು ಅದನ್ನೇ ಹೇಳ್ತೀನಿ, ಬುಕ್ಗಳನ್ನ ಓದಿ. ಒಂದು 70 ವರ್ಷ 80 ವರ್ಷದ ಹಿಂದಿನ ಬುಕ್ಗಳಿದೆ, ಅಂತ ಬುಕ್ಗಳಲ್ಲಿ ನಿಜವಾದ ಅರ್ಥಗಳಿದೆ. ಆದ್ರೆ ನಾವೇ ಓದಿದೀವಿ ಅಂತ ಹೇಳ್ಕೊಂಡು ಇನ್ನ ದಿನನಿತ್ಯ 10 ಜನ ಉಟ್ಕೊಳ್ತಾ ಇದ್ದಾರೆ, ನಾನು ಕಾಲಜ್ಞಾನಿ, ನನಗೆ ಭಗವಂತ ರಾತ್ರಿ ದರ್ಶನ ಕೊಟ್ಟ, ನನಗೆ ಈ ದೇವರು ರಾತ್ರಿ ಬಂದು ಹೇಳ್ದ, ನಾನು ಶಂಬಾಲಾಗ ಹೋಗಿದ್ದೆ, ನಾನು ಕಲ್ಕಿ ಭಗವಾನ್ ನೋಡಿದೆ, ಕಲ್ಕಿ ಭಗವಾನ್ ನಿನ್ಗೆ ಹಿಂಗೆ ಹೇಳಿ ಕಳ್ಸಿದ್ರು, ಮುಂದೆ ಈ ತರ ಆಗತ್ತೆ. ಎಲ್ಲೆಲ್ಲೋ ನಡೆಯೋ ವಿಷಯಗಳನ್ನೆಲ್ಲ ನೋಡಿ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಮಸಾಲೆ ಮಾಡಿ ಏನೋ ಒಂದು ವಿಷಯನ ನಿಮ್ ಮುಂದೆ ಆಗ್ತಾ ಇದ್ದಾರೆ, ನೀವು ಅದೇ ಸತ್ಯ ಅನ್ಕೊಂಡು ಬದುಕ್ತಾ ಇದ್ದೀರಾ. ಆದಷ್ಟು ಸತ್ಯ ಏನು ಅಂತ ತಿಳ್ಕೊಳ್ಳೋ ಕೆಲಸ ಮಾಡಿ. ಪೊರೆ ನಮ್ಮ ಮುಂದೆ ಇದೆ, ಆ ಪೊರೆ ದಾಟಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಬಿಟ್ಟಿದ್ದು. ಬಟ್ ಆದ್ರೆ ಯಾರನ್ನೇ ಆಗ್ಲಿ ನಂಬಿ ಅವ್ರ ಹಿಂದೆ ಹೋಗಿ ದುಡ್ಡು ಕೊಟ್ಟು ಕಳ್ಕೊಳ್ತೀವಿ ಅಂದಾಗ ಒಂದ್ಸಲ ಯೋಚನೆ ಮಾಡಿ. ಅವ್ರು ವಿಡಿಯೋಗಳು ಮಾಡ್ತಾರೆ, ಹಾಕ್ತಾರೆ, ನೀವು ನೋಡ್ತೀರಾ ಟೈಮ್ ಪಾಸ್ಗೆ ಅಂದ್ರೆ ಓಕೆ. ಬಟ್ ಎಷ್ಟೋ ಜನ ನಾವು ದಾರಿ ತೋರಿಸ್ತೀವಿ, ನಮ್ಗೆ ಕಲ್ಕಿ ಭಗವಾನ್ ಈ ತರ ಹೇಳಿದ್ದಾರೆ, ಹಿಂಗ್ ಮಾಡು ಅಂತ ಹೇಳಿದ್ದಾರೆ, ಈ ರೀತಿ ಪೂಜೆ ಮಾಡ್ಬೇಕಂತೆ, ಈ ರೀತಿ ಆಚಾರ ಫಾಲೋ ಮಾಡ್ಬೇಕಂತೆ ಅಂತ ಹೇಳಿ ಎಷ್ಟೆಷ್ಟೋ ಜನ ಏನೇನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಆಸ್ಪದ ಕೊಡ್ಬೇಡಿ ಅಷ್ಟೇ. ತಿಳಿಸೋದು ನಮ್ ಕೆಲ್ಸ. ಆದ್ರೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. 100ರಲ್ಲಿ 2 ಸತ್ಯವಂತರಿದ್ರು, ಬೇಡ 5 ಜನ ಸತ್ಯವಂತರಿದ್ರು, ಅವರು ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ರು. ಈಗೇನಾಗಿದೆ, ಎಲ್ಲರೂ ಬೊಗಳೆ ಬಿಡ್ತಾ ಇರೋದ್ರಿಂದ ಆ ಸತ್ಯವಂತರು ಕೂಡ ಕೊನೆಗೆ ಕಣ್ಮರೆ ಆಗುವಂತ ಕಾಲ ಬರುತ್ತೆ. ಸತ್ಯ ಅನ್ನೋದೇ ಮುಚ್ಚೋಗುತ್ತೆ. ಗಾದೆ ಇದೆಯಲ್ಲ, ಸತ್ಯ ಒಂದು ಮನೆ ಬಾಗ್ಲು ದಾಟೋ ಅಷ್ಟೊತ್ತಿಗೆ ಸುಳ್ಳು ಅನ್ನೋದು ಊರ್ನೇ ಸುತ್ಕೊಂಡು ಬಂದಿರುತ್ತಂತೆ. ಅಷ್ಟು ಫಾಸ್ಟ್ ಆಗಿ TRPಗೋಸ್ಕರ 108 ವಿಡಿಯೋಗಳು ಓಡಾಡ್ತಾ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು.
ಯಾವತ್ತೇ ಆಗಲಿ ಯಾವುದೇ ವಿಷಯ ಆಗಲಿ ನಂಬೋದಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ನೋಡ್ಬೋದು ಎಷ್ಟು ವಿಡಿಯೋಗಳಿದೆ. 22 ರಾಜ್ಯಗಳಿಗೆ ಮಹಾ ಅಲರ್ಟ್, ಮಹಾ ವಿನಾಶ ಫಿಕ್ಸ್ ಅಂತೆ. ಅಂದ್ರೆ ಇಲ್ಲಿ ನೋಡ್ಬೋದು ಒಂದೊಂದು ವಿಡಿಯೋನು ಓಡ್ತಾ ಇದೆ ಅನ್ಬಿಟ್ಟು ಆಗ್ತಾನೆ ಇದ್ದಾರೆ ಸುಮ್ಮನೆ. ಜನಕ್ಕೇನು ಕ್ರೇಜ್, ಓಕೆ ಇದಾಗೋಗುತ್ತೇನೋ ನಿಜವಾಗ್ಲೂ ಬರ್ದಿದ್ದಾರೆ. ನಿಜವಾಗ್ಲೂ ಇಂಥದ್ದೆಲ್ಲ ಎಲ್ಲೂ ಬರ್ದಿಲ್ಲ. ಇಸ್ಲಾಂ ಧರ್ಮ ಅಂತ್ಯ ಯಾವಾಗ್ಲೂ ಆಗುತ್ತೆ ಅಂತ ಬರ್ದಿದ್ದಾರೆ. ಬಟ್ ಆದ್ರೆ 2026ಕ್ಕೆ ಬರ್ದಿಲ್ಲ. 2024ಕ್ಕೆ ಕಡೆಯದು ಅಂತ ಬರ್ದಿದ್ರು ಕೆಲವೊಂದು. ಅದೆಲ್ಲ ನಾವು ಹುಟ್ಟಾಕೊಂಡಿದ್ದು. ಎಲ್ಲೂ ಕೂಡ ಇಯರ್ಗಳನ್ನ ಮೆನ್ಷನ್ ಮಾಡಿಲ್ಲ. ಲಾಸ್ಟ್ ಇಯರು ಅದೇ ತರ ನಡೀತು. 2025 ಫೈನಲ್ ನ್ಯೂ ಇಯರ್ ಅನ್ನೋ ನಡೆಯೋದೇ ಇಲ್ಲ USA ನಲ್ಲಿ ಅಂತ ಮತ್ತೆ ನಡೀತಾನೆ ಇದೆ. ಅದನ್ನೇ ಹೇಳ್ತಾ ಇರೋದು, ಎಷ್ಟೆಷ್ಟೋ ವಿಷಯಗಳು ಜನರ ನಂಬಿಕೆಯನ್ನ ಹಾಳು ಮಾಡುತ್ತೆ. ಆ ನಂಬಿಕೆ ಜೊತೆ ಆಟ ಆಡ್ತಾ ಇದ್ದಾರೆ ಜನ. ಅಂತವ್ರನ್ನ ನಂಬೋದಕ್ಕೆ ಮುಂಚೆ ಹುಷಾರ್, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.